ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೋಡ್ರಿ, ಒಬ್ಬ ಸಾಮಾನ್ಯ ಪ್ರಜೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಸಾವಿರಾರು ಕೋಟಿಯ ಒಡೆಯ ಆಗಿದ್ದು ಹೇಗೆ? ಐಸ್ ಕ್ರೀಮ್ ಮಾರುತ್ತಿರುವಂತಹ ವ್ಯಕ್ತಿ ಸಾವಿರಾರು ಕೋಟಿಯ ಒಡೆಯ ಹೇಗಾದ? ಇವನ ಹಿನ್ನೆಲೆ ಏನು, ಯಾವ ರೀತಿ ಬೆಳೆದು ಬಂದ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ಇವರ ಪ್ರಮುಖ ಹೆಸರು ಶಿವಾನಂದ್ ಎಸ್ ನೀಲಣ್ಣನವರ್ ಅಂತ ಹೇಳಿ. ಸೊ ಇವ್ರು ನೋಡ್ರಿ, ಪ್ರಮುಖವಾಗಿ ಇವರು ಐಸ್ ಕ್ರೀಮ್ ಮಾರ್ತಾ ಮೊದಲು ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನಲ್ಲಿ ಸ್ವೀಪರ್ ಆಗಿ ಇವರು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಹಾಗೆ ಇವರ ಹಿನ್ನೆಲೆ ಏನು, ಸೊ ಇತ್ತೀಚೆಗೆ ಇವರ ಹೆಸರು ಯಾಕೆ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ, ಸೊ ಇದರ ಬಗ್ಗೆ ಏನಂತ ಹೇಳಿ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆಯವರು ನೋಡಿ ಸ್ನೇಹಿತರೆ ನೋಡ್ರಿ, ಇವರು ಮೂಲತಃ ಶಿವಾನಂದ ಎಸ್ ನೀಲಣ್ಣನವರು ಬೆಳಗಾವಿದವರು. ಸೊ ಇವರು ಒಬ್ಬ ಉದ್ಯಮಿ ಮತ್ತು ಇತ್ತೀಚೆಗೆ ಒಂದು ಕನ್ನಡ ಚಲನಚಿತ್ರ ನಿರ್ಮಾಪಕರು ಕೂಡ ಆಗಿದ್ದರು. ಸೊ ಇವರು ಚಾಂಪಿಯನ್ ಅಂಥೇಳಿ ಒಂದು ಸಿನಿಮಾವನ್ನು ಕೂಡ ತೆಗೆದರು. ಸೊ ಇವಾಗ ಇವರು ಯಾಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಹೆಸರು ಹರಿದಾಡ್ತಿದೆ ಅಂತಂದರೆ, ಒಂದು ಹಣಕಾಸು ವಂಚನೆ, ಸೊ ಆ ಒಂದು ಆರೋಪದಡಿಯಲ್ಲಿ ಸೊ ಇವರ ಹೆಸರು ಹರಿದಾಡ್ತಾ ಇದೆ. ಸೊ ಇವ್ರು ನೋಡ್ರಿ, ಇವ್ರದೇ ಆದಂತಹ ಒಂದು ಶಿವಾನಂದ್ ಎಸ್ ನೀಲಣ್ಣನವ್ರದ್ದು ಶಿವಮ್ ಅಸೋಸಿಯೇಟ್ಸ್ ಅಂತ ಹೇಳಿ ಒಂದು ಇವ್ರದೇ ಆದಂತಹ ಒಂದು ಟ್ರಸ್ಟ್ ಇದೆ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಸೊ ಆ ಒಂದು ಹಣಕಾಸು ಸಂಸ್ಥೆಗಳ ನಡೆಯುತ್ತಿರುವುದು ಹೇಗೆ, ಸೊ ಇವರ ಒಂದು ಆರ್ಥಿಕ ಒಂದು ಬೆಳೆದಿದ್ದು ಹೇಗೆ ಎಂಬುದರ ಬಗ್ಗೆ ನಾವು ನೋಡೋಣ. ಸೊ ಇವರು ಶಿವಮ್ ಅಸೋಸಿಯೇಟ್ಸ್ ಅನ್ನೋ ಒಂದು ಇವ್ರದ್ದು ಸಂಸ್ಥೆನೂ ಕೂಡ ಇದೆ. ಇವಾಗ ಇವರು ಅರೆಸ್ಟ್ ಆಗಿದ್ದಾರಲ್ಲ, ಯಾಕೆ ಅಂತಂದರೆ ಇವ್ರು ಏನೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸೊ ಇವ್ರದ್ದು ಏನೋ ಒಂದು ಹಣ ವರ್ಗಾವಣೆ ಮಾಡ್ತಾರಲ್ಲ, ಸೊ ಅದು ಯಾವುದೇ ಒಂದು RBI ರೂಲ್ಸ್ ಪ್ರಕಾರ ಇವರು ಸರ್ಕಾರದ ಅಡಿಯಲ್ಲಿ ಸಂಸ್ಥೆಗಳನ್ನು ಅನುಮೋದನೆ ಇಲ್ಲ, ಮೊದಲನೇ ಮಾತು. ಇನ್ನೊಂದು, ಸಾರ್ವಜನಿಕರ ಹೂಡಿಕೆ ಮೇಲೆ ಅವರು ವಾರ್ಷಿಕ 36% ಬಡ್ಡಿಯನ್ನು ರಿಟರ್ನ್ಸ್ ಕೊಡ್ತಾರೆ. ಸೊ ಅಂದರೆ ಬಡ್ಡಿಯನ್ನು ರಿಟರ್ನ್ಸ್ ಕೊಡುವಂತಹ ಒಂದು ಆಮೇಷಿ ಬಡ್ಡಿಯನ್ನು ಕೂಡ ಇವರ ಠೇವಣಿಯಲ್ಲಿ ಸಂಗ್ರಹಿಸುತ್ತಿದ್ದಾರೆ. ಸೊ ಹಾಗಾಗಿ ಜನರ ಮೇಲೆ ಇವರ ಒಂದು ನಂಬಿಕೆಯನ್ನು ಕೂಡ ಗಳಿಸ್ತಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಹಗರಣ ಪ್ರಾಥಮಿಕ ವರದಿ ಪ್ರಕಾರ ನಮಗೆ ಏನು ತಿಳಿತಂದರೆ, 4,500 ಕೋಟಿಗೂ ಅಧಿಕ ಮೊತ್ತದ ಬಹುಕೋಟಿ ವಂಚನೆ ಪ್ರಕರಣ ಇದಾಗಿದೆ. ಸೊ ಹಾಗಾಗಿ ಇವರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಹರಿದಾಡ್ತಾ ಇದ್ದಾರೆ. ಸೊ ಇವ್ರು ನೋಡ್ರಿ, 35,000ಕ್ಕೂ ಹೆಚ್ಚು ಜನರು ಆ ಒಂದು ಯೋಜನೆ ಅದಲ್ಲ, ಅವರ ಒಂದು ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡೋದು. ಸೊ ಇದರಲ್ಲಿ ಮಾಜಿ ಸೈನಿಕರು ಅಂದರೆ ಎಕ್ಸ್ ಆರ್ಮಿಕರು 30,000ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಶಿವಾನಂದ್ ಎಸ್ ನೀಲಣ್ಣನವರು ಹೇಳ್ತಾರೆ, ಒಟ್ಟು ನನ್ನ ಸಂಸ್ಥೆಯಲ್ಲಿ 30,000 ಹೆಚ್ಚು ಎಕ್ಸ್ ಆರ್ಮಿಗಳಿದ್ದಾರೆ ಮತ್ತು ಒಟ್ಟು ನನ್ನ ಸಂಸ್ಥೆಯಲ್ಲಿ 1,20,000 ಜನರು ಈ ಒಂದು ಅವರ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇವರು ಮೂಲತಃ ಬೆಳಗಾವಿದವರು. ಇವರು ಮೂಲತಃ ಒಂದು ಐಸ್ ಕ್ರೀಮ್ ಮಾರಿ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಇವರು ಸ್ವೀಪರ್ ಆಗಿ ಕೆಲಸ ಮಾಡಿ, ನಂತರ ಒಂದು ಬಿಸ್ನೆಸ್ ಅಂತ ಹೇಳಿ ಇವರು ಐಸ್ ಕ್ರೀಮ್ ಅಂದರೆ ಹೋಲ್ಸೇಲ್, ಈ ಒಂದು ಆಟೋ ರಿಕ್ಷಾಯಲ್ಲಿ ಐಸ್ ಕ್ರೀಮ್ ಮಾಡ್ತಾರಲ್ಲ, ಸೊ ಆ ಥರ ಒಂದು ಐಸ್ ಕ್ರೀಮ್ ಗಾಡಿಯನ್ನು ಹಾಕಿ ಸೊ ಇವರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇವರಿಗೂ ಕೊನೆಗೆ ಕೈ ಹಿಡಿದಿದ್ದು ಯಾರಂತಂದರೆ, ಅವ್ರು ಹೇಳ್ತಾರೆ, ನನ್ನ ಹೆಂಡತಿ ನನಗೆ ಜೀವ ಉಳಿಸಿದ್ದು, ನನ್ನ ಹೆಂಡತಿಯೇ ನನಗೆ ಕೊನೆವರೆಗೂ ಕೈ ಹಿಡಿದಿದೆ ಅಂತ ಹೇಳ್ತಾರೆ. ಅಂದರೆ ಇವ್ರಿಗೆ ಕಷ್ಟ ಅಂತ ಬಂದಂತಹ ಸಂದರ್ಭದಲ್ಲಿ ಅವರ ವೈಫ್ ಸರ್ಕಾರಿಯ ಒಂದು ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರ ಒಂದು ಲೋನ್ ತಗೊಂಡು ನಾನು ಸಾಲವನ್ನು ತೀರಿಸಿದ್ದೀನಿ, ಸೊ ನಾನು ಬಹಳಷ್ಟು ಕಷ್ಟವನ್ನು ಕೂಡ ಅನುಭವಿಸಿದ್ದೀನಿ, 10 ರೂಪಾಯಿ ಕೊಟ್ಟು ನನಗೆ ಒಂದು ವಡಾಪಾವ್ ತಿನ್ನಲು ಆಗ್ತಾ ಇರಲಿಲ್ಲ, ಅಂಥ ಒಂದು ಕಷ್ಟದಲ್ಲಿ ಬೆಳೆದು ಬಂದಿದ್ದೀನಿ. ಸೊ ಭಾರತದಲ್ಲಿ ಏನು ನಡೀತಾ ಇದೆ, ಇವೆಲ್ಲ ರಾಜಕಾರಣಿಗಳು ಯುವಕರಿಗೆ ಮತ್ತು ಯಂಗ್ ಯೂತ್ಸ್ರಿಗೆ ಅವರು ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಪಡಿಸ್ಬೇಕು, ಇದಕ್ಕೆ ನಾನೇ ಸರಿಪಡಿಸ್ತೀನಿ, 2028 2030ರಲ್ಲಿ ನಾನು ಏನಂತೇಳಿ ತೋರಿಸ್ತೀನಿ ಅಂಥೇಳಿ ಶಿವಾನಂದ್ ನೀಲಣ್ಣನವರು ಹೇಳ್ತಾರೆ ಸ್ನೇಹಿತರೆ. ಸೊ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಏನಂತಂದರೆ, ಅವ್ರು ಹೇಳ್ತಾರೆ, ಸೊ ನಾನು 149 ವರ್ಷ ನಾನು ಬದುಕಬೇಕಂತೇಳಿ ಹೇಳ್ತೀನಿ ಅಂತ ಹೇಳ್ತಾರೆ ಅವರು. ಸೊ ಅದು ಅವ್ರ ಇಷ್ಟ, ಅವರು ಹೇಳ್ತಾರೆ. ಸೊ ಹಣೆ ಬರಹ ಬ್ರಹ್ಮ ಬರ್ತಿದ್ದು ಯಾರ ಕಡೆಯಿಂದ ತಪ್ಪಿಸ್ಲಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಇಷ್ಟ, ನಮಗೆ ಏನು ಬೇಕಾದರೂ ಹೇಳೋಕೆ ಅಧಿಕಾರ ಇದೆ. ಸೊ ನಾವು ಏನು ಬೇಕಾದರೂ ಹೇಳ್ಬೋದು. ಸೊ ಅವ್ರು ಹೇಳ್ತಾರೆ, ಆದಷ್ಟು ಅವರಿಗೆ ದೇವರು ಒಳ್ಳೆ ಆಯುಷ್ಯ ಕೊಟ್ಟು ಕಾಪಾಡಲಿ, 149 ವರ್ಷ ಅವರು ಬದುಕ್ತೀನಿ ಅಂತ ಹೇಳ್ತಾರೆ ಮತ್ತು 2030ರಲ್ಲಿ ಬದಲಾವಣೆಯನ್ನು ತರ್ತೀನಿ ಮತ್ತು ಇದೇ ವರ್ಷ 30 ಅಂದರೆ ಡಿಸೆಂಬರ್ನಲ್ಲಿ ನಾನು ಬೇರೆ ಬೇರೆ ರಾಜ್ಯಗಳ ಪ್ರವಾಸವನ್ನು ಕೂಡ ಹಮ್ಮಿಕೊಂಡಿದ್ದೇನೆ. ಅಂದರೆ ಏನು ಸತ್ಯತೆ ಬಗ್ಗೆ ಅರಿವನ್ನು ಮೂಡಿಸ್ತೇನೆ ಎಂಬುದರ ಬಗ್ಗೆ ಶಿವಾನಂದ್ ನೀಲಣ್ಣನವರು ಹೇಳ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇವ್ರು ನೋಡ್ರಿ, ಸಾರ್ವಜನಿಕರ ಒಂದು ಇಷ್ಟೊಂದು ಹಣವನ್ನು ಅವರು ಹೂಡಿಕೆ ಮಾಡಿಕೊಂಡಿದ್ದಾರೆ. ಸೊ ಅವರ ಒಂದು ಟ್ರಸ್ಟನ್ನು ಇಷ್ಟೊಂದು ಬೆಳೆಸಿದ್ದಾರೆ.
ಸೊ ಅವ್ರು ಇಷ್ಟೊಂದು ಕೋಟಿ ಹಣ ವರ್ಗಾವಣೆ ಮಾಡಿದ್ರು ಕೂಡ ಅವರ ವಿರುದ್ಧ ಯಾರೇ ಒಬ್ಬರು ಕೂಡ ಒಂದು ಕೇಸನ್ನು ದಾಖಲಿಸಿದ್ದು ಯಾವುದೇ ಅಂತ ಒಂದು ಸಾಕ್ಷಿ ಕೂಡ ಇಲ್ಲ. ಸೊ ಯಾಕಂತಂದರೆ ಅವರು ಜನಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ಸೊ ಅಲ್ಲಿರುವಂತಹ ಎಕ್ಸ್ ಆರ್ಮಿಗಳು ಹೇಳ್ತಾರೆ, ನಮ್ಮ ಪಾಲಿಗೆ ದೇವರೇ ನೀಲಣ್ಣನವರು, ಶಿವಾನಂದ ನೀಲಣ್ಣನವರು, ನಮ್ಮ ಕಷ್ಟ ನಮ್ಮ ಆಗು ಹೋಗುಗಳಲ್ಲಿ ಅವರು ಭಾಗಿಯಾಗ್ತಾರೆ. ಸೊ ನಾವು ಬೆಳೀತಾ ಇದ್ದೀವಿ ಅಂತಂದರೆ ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಏನು ಬೇಕು ಹೇಳಿ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಿಲ್ತಾರೆ. ಇಂಥ ವ್ಯಕ್ತಿ ನಮಗೆ ಸಿಗುವುದು ಬಹಳ ಕಷ್ಟ, ಇಂಥ ವ್ಯಕ್ತಿ ನಮಗೆ ಎಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾವು ದೇವರನ್ನು ಹೇಗೆ ನಂಬ್ತೀವಿ ಅದೇ ಥರ ಶಿವಾನಂದ ನೀಲಣ್ಣನವ್ರ ಸರ್ ಕೂಡ, ಸೊ ಅವರನ್ನು ಕೂಡ ನಾವು ಇದೇ ಥರ ಅವರು ನಮ್ಮ ದೇವರ ಅಂಥೇಳಿ ನಾವು ನಂಬ್ತೀವಿ ಅಂಥೇಳಿ ಅಲ್ಲಿನ ಒಂದು ಆ ಯೋಜನೆಯಲ್ಲಿ ಕೆಲಸ ಮಾಡ್ತಿರುವಂತಹ ಎಕ್ಸ್ ಆರ್ಮಿಗಳು ಹೇಳೋದನ್ನು ನಾವು ಇಂಟರ್ವ್ಯೂನಲ್ಲಿ ನೋಡಿದ್ದೀವಿ ಸ್ನೇಹಿತರೆ. ಸೊ ಹಾಗಾಗಿ ಇವರು ಈ ಒಂದು ವಂಚನೆಯ ಅಡಿಯಲ್ಲಿ ಸೊ ಇವರು ಒಂದು CIDಯ ತನಿಖೆಗೆ ಕೈಗೆತ್ತಿಕೊಂಡಿದ್ದಾರೆ. ಸೊ ಕಚೇರಿಯ ಮತ್ತು ಅಪಾಯಿಂಟ್ಮೆಂಟ್ಗಳಲ್ಲಿ ಮಹಾಜರ ಕೂಡ CIDಯನ್ನು ಕೂಡ ನಡೆಸ್ತಾ ಇದೆ. ಸೊ ಆರಂಭಿಸಿದ್ದಾರೆ, ಅದು ಪ್ರಕಟಣೆ ಆದರೆ ಹಿಂದೆ ಏನೇನು ಅಂತೇಳಿ ಅವರು CID ಅವರು ಆರಂಭಿಸಿದ್ದಾರೆ. ಸೊ ಇವರು ನೋಡ್ರಿ ಚಿತ್ರರಂಗದಲ್ಲೂ ಕೂಡ ಗುರುತಿಸ್ಕೊಂಡು 2022ರಲ್ಲಿ ಬಿಡುಗಡೆ ಆಯಿತು ಚಾಂಪಿಯನ್ ಅಂಥೇಳಿ. ಸೊ ಆ ಚಾಂಪಿಯನ್ ಫಿಲಮ್ ಬಂದಾಗ ಆವಾಗ ಕಾಂತಾರ ಫಿಲಮ್ ಅಂತೇಳಿ ಬಂತು. ಸೊ ಆವಾಗ ಈ ಚಾಂಪಿಯನ್ ನನ್ನ ಫಿಲಮ್ ಫ್ಲಾಪ್ ಆಯ್ತು ಅಂತೇಳಿ ಅನ್ಸುತ್ತೆ ಸ್ನೇಹಿತರೆ. ಸೊ ಮತ್ತು ಶಿವಂ ನೀಲಣ್ಣನವರು ಹೇಳಿದ ಪ್ರಕಾರ, ಸೊ ಅವರ ಒಂದು ಹೇಳಿಕೆ ಅವ್ರ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಏನಂತಂದ್ರೆ, ಸೊ ನಾನು ಬದಲಾವಣೆ ತರ್ತೀನಿ. ಸೊ ಇತ್ತೀಚೆಗೆ ಏನು ಈ ಒಂದು ರಾಜಕಾರಣಿ ಇದೆ, ಸೊ ರಾಜಕಾರಣಿಗಳು ಯೂತ್ಸ್ಗಳಿಗೆ ಒಂದು ತಪ್ಪು ದಾರಿಯನ್ನು ಹಿಡಿಸ್ತಾ ಇದ್ದಾರೆ. ಸೊ ಯಾರು ಬೆಳೀತಾ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ಏನಂಬೋದು ತೋರಿಸ್ತೀನಿ ಅಂತ ಹೇಳಿ ಶಿವಂ ನೀಲಣ್ಣನವರು ಹೇಳ್ತಾರೆ. ಸೊ ಹಾಗೆ ಅವರು ಪೊಲೀಸರು ನನಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಯಾರು ಹೆದರಬೇಡಿ, ನಾನು ಒಂದು 2 ದಿವಸದಲ್ಲಿ ವಾಪಸ್ ಬರ್ತೀನಿ. ಯಾಕಂದ್ರೆ ಜನಗಳಿಗೇನು ಭಯ, ಕೋಟ್ಯಾಂತರ ರೂಪಾಯಿ ಒಂದು ಹೂಡಿಕೆ ಮಾಡಿರ್ತಾರೆ. ಸೊ ಅಂಥವರಿಗೆ ಒಂದು ನೆಗೆಟಿವ್ ಹೋಗ್ಬಾರ್ದು ಅಂತ ಹೇಳಿ ಅವರು ಹಿಂದೆ ಇರುವಂತಹ ಎಲ್ಲ ಸಾರ್ವಜನಿಕರಿಗೆ ಮತ್ತು ಅವರ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿದಾರೆ ಅವರಿಗೆ ಒಂದು ಸಂದೇಶವನ್ನು ಕೂಡ ಶಿವಂ ನೀಲಣ್ಣನವರು ಹೇಳ್ತಾರೆ ಸ್ನೇಹಿತರೆ. ಸೊ ಇತ್ತೀಚೆಗೆ ಶಿವಂ ಅಸೋಸಿಯೇಟ್ಸ್ ಅನ್ನೋದು ಇದೊಂದು ದೊಡ್ಡ ಯೋಜನೆಯಾಗಿ ಅವರ ಒಂದು ಯೋಜನೆ ಅಡಿಯಲ್ಲಿ 1,20,000 ಜನ ನನ್ನ ಯೋಜನೆ ಅಡಿಯಲ್ಲಿ ಇದ್ದಾರೆ ಅಂತೇಳಿ ಶಿವಂ ನೀಲಣ್ಣನವರು ಹೇಳ್ತಾರೆ. ಹಿಂದಿನ ದಿನಗಳಲ್ಲಿ ಅವರು ಒಂದು ವಂಚನೆಯ ಆರೋಪದಡಿಯಲ್ಲಿ ಅವರು ಪೊಲೀಸರ ವಶಕ್ಕೆ ಹೋಗಿದ್ದಾರೆ. ಸೊ ಅದು ಏನಾಗುತ್ತೆ ಅನ್ನೋದು ನಾವು ಮುಂದೆ ನೋಡೋಣ. ಸೊ ಒಬ್ಬ ವ್ಯಕ್ತಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ವರ್ಗಾಯಿಸೋದು ಹೇಗೆ, ಸೊ ಅವರ ಒಂದು ಯೋಜನೆ ಅಡಿಯಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಂತ ಹೇಳಿ ಸೊ ನಾವು ಇನ್ನೂ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋನು ಕೂಡ ನೋಡೋಣ ಸ್ನೇಹಿತರೆ. ಶಿವಾನಂದ ನೀಲಣ್ಣನವರ ಒಂದು ಘೋಷವಾಕ್ಯ ಏನು ಗೊತ್ತಾ ಸ್ನೇಹಿತರೆ ನಮಗೆ, ಐ ಹೆಲ್ಪ್ ಯು, ಯು ಹೆಲ್ಪ್ ಮೀ ಅಂತ ಹೇಳ್ತಾರೆ. ಸೊ ಇದು ಅವರ ಒಂದು ಘೋಷವಾಕ್ಯ ಆಗಿರ್ತದೆ. ಸೊ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ನೀವು ನನಗೆ ಹೆಲ್ಪ್ ಮಾಡಿ. ಸೊ ಇದು ಒಂದೇ ಅವರು ಹೇಳೋದು. ಸೊ ಅವರೆಲ್ಲರಿಗೂ ನಾವೆಲ್ಲರೂ ಒಂದೇ, ಜಾತಿ ನಮ್ಮ ಹತ್ರ ಇರೋದು ಒಂದೇ, ಒಂದು ಹೆಣ್ಣು ಒಂದು ಗಂಡು. ಸೊ ಇದನ್ನ ಬಿಟ್ರೆ ನನ್ನ ಒಂದು ಸಂಸ್ಥೆ ಅಡಿಯಲ್ಲಿ ಎಲ್ಲಾ ಸರ್ವ ಜನಾಂಗದ ಎಲ್ಲ ಜನರು ಕೂಡ ಇದ್ದಾರೆ. ಹಿಂದೂ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಎಲ್ಲಾ ಜನರು ಇದ್ದಾರೆ. ಸೊ ನಾವು ಯಾವುದೇ ಒಂದು ಜಾತಿ ಭೇದ ಭಾವ ಮಾಡಲ್ಲ. ಸೊ ನಮ್ಮ ಹತ್ರ ಇರುವುದು ಒಂದೇ ಜಾತಿ, ಒಂದು ಹೆಣ್ಣು ಒಂದು ಗಂಡು. ಇದಕ್ಕೆ ಬಿಟ್ರೆ ನನ್ನ ಯೋಜನೆ ಅಡಿಯಲ್ಲಿ ಎಲ್ಲಾ ತರದ ಎಲ್ಲ ಸಮಾಜದ ಎಲ್ಲ ಜಾತಿಯ ಒಂದು ಧರ್ಮದ ಒಂದು ಎಲ್ಲ ವ್ಯಕ್ತಿಗಳು ಕೂಡ ನನ್ನ ಸಮಾಜದಲ್ಲಿ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ. ಸೊ ಇನ್ನೊಂದು ಏನಂತಂದ್ರೆ, ನೀವು ವಿಚಾರ ಮಾಡ್ಬೋದು, ಕೋಟ್ಯಾಂತರ ರೂಪಾಯಿ ಇವರು ಗಳಿಸ್ತಾ ಇದ್ದಾರೆ, 1000 ಕೋಟಿ ಒಡೆಯ ಆಗಿದ್ದಾರೆ ಹೇಗೆ. ಸೊ ಇವ್ರು ಅಂಥದ್ದು ಏನು ಕಲ್ತಿದ್ದಾರೆ ಶಿಕ್ಷಣ ಅಂತ ಹೇಳಿ ನೀವು ಕೇಳ್ಬೋದು. ಸೊ ಇವರು ಕಲ್ತಿದ್ದು ಕೇವಲ 12ನೇ. ಸೊ ಅದು 10ನೇ ತರಗತಿಯಲ್ಲಿ ಅವರು 2 ಸಲ ಫೇಲ್ ಆಗಿದ್ದಾರೆ ಅಂತ ಹೇಳ್ತಾರೆ, ಮತ್ತು PUCಯಲ್ಲಿ 3 ಸಲ ಫೇಲ್ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ ಶಿವಾನಂದ ನೀಲಣ್ಣನವರು. ಸೊ ಶಿವಾನಂದ ನೀಲಣ್ಣನವರಿಗೆ ಅವರಿಗೆ ಒಂದು ಶಿಕ್ಷಣದ ಮೇಲೆ ಅವರಿಗೆ ಆಸಕ್ತಿ ಇರಲಿಲ್ಲ. ಸೊ ಅವ್ರು ಹೇಳ್ತಾರೆ, ನನಗೆ ಓದ್ಬೇಕಂದ್ರೆ ನನಗೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಓದಿನ ಕಡೆ ಗಮನನೇ ಇರಲಿಲ್ಲ ನನಗೆ. ಸೊ ಹಾಗಾಗಿ ನಾನು PUC ಆದಮೇಲೆ ಆಯುರ್ವೇದಿಕ್ ಕಾಲೇಜ್ನಲ್ಲಿ ಸ್ವೀಪರ್ ಆಗಿ ಕೆಲಸ ಮಾಡಿದೆ. ನಂತರ ಐಸ್ ಕ್ರೀಮ್ ಅಂಗಡಿ ಇಟ್ಬಿಟ್ಟು ಐಸ್ ಕ್ರೀಮ್ ಇದು ಮಾಡಿದೆ. ನಂತರ ಬೇರೆ ಬೇರೆ ಬಿಸ್ನೆಸ್ ಮಾಡ್ಕೋತಾ ಬಂದೆ. ಸೊ ಹಾಗಾಗಿ ಒಂದ್ಸಲ ಹೂಡಿಕೆ ಮಾಡುವಾಗ 15 ಲಕ್ಷ ರೂಪಾಯಿ ಹೂಡಿಕೆ ಬೇಕಾಗಿತ್ತು. ಅದು ನಮ್ಮ ಫ್ರೆಂಡ್ ಕೂಡ ಸಹಾಯ ಮಾಡಿದ್ರು. ಅವರು ಅವಾಗೂ ಕೂಡ ಇದ್ರು, ಇವಾಗೂ ಕೂಡ ನನ್ನ ಜೊತೆ ಇದ್ದಾರೆ. ಅದಾದ್ಮೇಲೆ ಸೊ ಅವರು ವೈಫ್ ಒಂದು ಜಾಬ್ ಇದೆ, ಗೌರ್ಮೆಂಟ್ ಜಾಬ್ ಅವರಿಗೆ. ಸೊ ಸರ್ಕಾರಿ ಶಿಕ್ಷಕರಾಗಿದ್ದಾರೆ. ಸೊ ಅವ್ರ ಹೆಸರ ಮೇಲೆ ಲೋನ್ ಮಾಡಿ ನಾನು ಬೇರೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ದೆ, ಅದು ತೀರಿಸ್ಬಿಟ್ಟು ಸೊ ನನ್ನ ಜೀವನ ನಡ್ಸ್ಕೊಂಡ್ ಬಂದಿದ್ದು ಬಹಳ ಕಷ್ಟ. ಸೊ ನಾನು ತುಂಬಾ ಕಷ್ಟದಲ್ಲಿ ಬೆಳೆದು ಬಂದಿನಿ ಈ ತರ ಅಂತೇಳಿ ಶಿವಾನಂದ ನೀಲಣ್ಣನವರು ಹೇಳ್ತಾರೆ ಸ್ನೇಹಿತರೆ. ಸೊ ಮುಂದಿನ ಬರುವಂತಹ ದಿನಗಳಲ್ಲಿ ಶಿವಾನಂದ ನೀಲಣ್ಣನವರು ಇವ್ರೇನ್ ರಾಜಕೀಯಕ್ಕೆ ಇಳಿತಾರ ಸೊ ಅಥವಾ ಏನ್ ಮಾಡ್ತಾರೆ. ಸೊ ಇತ್ತೀಚಿನ ಈ ಏನು ಒಂದು ವಂಚನಾ ಆರೋಪದಡಿಯಲ್ಲಿ ಅವರು ಪೊಲೀಸರ ಕಸ್ಟಡಿಗೆ ಹೋಗಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಮುಂದೆ ನೋಡೋಣ ಸ್ನೇಹಿತರೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.